ವೆಲ್ಕಮ್ ಬ್ಯಾಕ್ ಟು ಗ್ಯಾಜೆಟ್ ವರ್ಡ್ ಕಾರ್ಡ್. ಇವತ್ತು ನನ್ನ ಮುಂದೆ ಹೈ ಪವರ್ ಬ್ರ್ಯಾಂಡಿಂಗ್ ಅಲ್ಲಿ 3 ಲೆನ್ಸ್ ಸೋಲಾರ್ CCTV ಕ್ಯಾಮೆರಾ ಒಂದು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ತಂದಿದ್ದೀವಿ. ಸೊ ಹೌದು, ನಿಮಗೆ ಕೇವಲ 7,999 ರೂಪಾಯಿಗೆ ಆಲ್ವೇಸ್ ಆನ್ ವಿಡಿಯೋ ಅಂದ್ರೆ AOV ಆಪ್ಷನ್ಸ್ ಇರುವಂತ, ಅದರಲ್ಲೂ ಕೂಡ 3 ಲೆನ್ಸ್ ಇರುವಂತ ಮತ್ತೆ ಡಬಲ್ ಪ್ಯಾನಲ್ ಇರುವಂತ ಒಂದು ಸೋಲಾರ್ CCTV ಕ್ಯಾಮೆರಾ ತಂದಿದ್ದೀವಿ. ಸೊ AOV ಏನಪ್ಪಾ ಅಂತಂದ್ರೆ, ಸೊ ಗಮನಿಸ್ಕೋಬಹುದು ನೀವು ಬೇರೆ ಒಂದು ಸೋಲಾರ್ CCTV ಕ್ಯಾಮೆರಾ ಅಂದ್ರೆ ಮಾರ್ಕೆಟ್ ಇರುವಂತ ಸೋಲಾರ್ CCTV ಕ್ಯಾಮೆರಾಗಳನ್ನು ಪರ್ಚೇಸ್ ಮಾಡಿದಾಗ ನಿಮಗೆ ಹಗಲೊತ್ತಲ್ಲಿ ರೆಕಾರ್ಡ್ ಸಿಗ್ತದೆ, ರಾತ್ರಿ ಹೊತ್ತಲ್ಲಿ ರೆಕಾರ್ಡ್ ಸಿಗಲ್ಲ. ಬಟ್ ಈ ಒಂದು ಸೋಲಾರ್ CCTV ಕ್ಯಾಮೆರಾದಲ್ಲಿ AOV ಫೀಚರ್ಸ್ ಇರೋದ್ರಿಂದ ನಿಮಗೆ 24/7 ನಿಮಗೆ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ನೀವು ರೆಕಾರ್ಡ್ ನ ಚೆಕ್ ಮಾಡಿಕೊಂಡು ಕೂಡ ನಿಮ್ಮ ಮೊಬೈಲ್ ಅಲ್ಲೇ ನೋಡ್ಕೋಬಹುದು. ಹಾಗೆ ಈ ಒಂದು CCTV ಕ್ಯಾಮೆರಾಗೆ ಯಾವುದೇ ತರಹದ ಕರೆಂಟ್ ನ ಅವಶ್ಯಕತೆ ಇಲ್ಲ, ಮತ್ತೆ ಯಾವುದೇ ರೀತಿಯ ವೈಫೈ ಕೂಡ ಅವಶ್ಯಕತೆ ಇಲ್ಲ. ರೈತರು ಇಡೀ ದೇಶದ ಯಾವುದೇ ಮೂಲೆಯಲ್ಲೂ ಕೂತ್ಕೊಂಡು ಅಂಗೈಯಲ್ಲಿ ತಮ್ಮ ಕೃಷಿ ಭೂಮಿ ಅಂದ್ರೆ 3 ರಿಂದ 4 ಎಕರೆ ಜಾಗವನ್ನು ನಿಮ್ಮ ಒಂದು ಮೊಬೈಲ್ ಅಲ್ಲೇ ನೀವು ನೋಡ್ಕೊಳ್ಬಹುದು. ಅದ್ರ ಜೊತೆಗೆ ಈ ಒಂದು CCTV ಕ್ಯಾಮೆರಾನ ಗಮನಿಸೋದಾದ್ರೆ ನಿಮಗೆ ಡಬಲ್ ಪ್ಯಾನಲ್ ಅಂದ್ರೆ 16 ವ್ಯಾಟ್ ನ ಡಬಲ್ ಪ್ಯಾನಲ್ ಕೊಟ್ಟಿದ್ದೀವಿ. ಸೊ ಹಾಗೆ ಈ CCTV ಕ್ಯಾಮೆರಾದ ಒಳಗಡೆ ನಿಮಗೆ 18,000 mAh ನ ಒಂದು ಲಿಥಿಯಂ ಬ್ಯಾಟರಿ ಇರೋದ್ರಿಂದ ಇದು ಒಂದು ಸಲ ಕಂಪ್ಲೀಟ್ ಆಗಿ ಫುಲ್ ಚಾರ್ಜ್ ಆದ್ರೆ ನಿಮಗೆ 2 ರಿಂದ 3 ದಿನಗಳವರೆಗೂ ನಿಮಗೆ ಬ್ಯಾಟರಿ ಬ್ಯಾಕಪ್ ಅನ್ನೋದು ಸಿಗುತ್ತೆ. ಈ CCTV ಕ್ಯಾಮೆರಾ ಅದ್ರ ಜೊತೆಗೆ ನಿಮಗೆ ವಾಟರ್ ಪ್ರೂಫ್ ಜೊತೆಗೆ ಡಸ್ಟ್ ಪ್ರೂಫ್ ಕೂಡ ಹೊಂದಿರೋದ್ರಿಂದ ಇದು ಮಳೆ ಗಾಳಿಗೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಲ್ಲ ಅಂತಾನೆ ಹೇಳ್ಬೋದು. CCTV ಕ್ಯಾಮೆರಾದ ಮೇನ್ ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂದ್ರೆ, ಈ ಒಂದೇ ಒಂದು ಕ್ಯಾಮೆರಾದಲ್ಲಿ ನಿಮಗೆ 3 ಕ್ಯಾಮೆರಾಗಳಿರುವಂತದ್ದು. 3 ಕ್ಯಾಮೆರಾ ಕೂಡ ಒಂದೇ ಸಿಮ್ ಇಂದಾನೆ ವರ್ಕ್ ಆಗುತ್ತೆ. ಸೊ ಗಮನಿಸ್ಕೋಬಹುದು 1, 2 ಮತ್ತೆ 3 ಈ 2 ಕ್ಯಾಮೆರಾಗಳನ್ನ ನಿಮ್ಮ ಒಂದು ಪ್ರದೇಶಕ್ಕೆ ತಕ್ಕಂತೆ ನೀವು ಯಾವ ಕಡೆ ಬೇಕೋ ಆ ರೀತಿಯಾಗಿ ನೀವು ಇದನ್ನ ಸೆಟ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಮಧ್ಯದಲ್ಲಿರುವಂತ ಕ್ಯಾಮೆರಾ ಮೋಟರೈಸ್ಡ್ ಆಗಿರುತ್ತೆ, ಅಂದ್ರೆ 360 ಡಿಗ್ರಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ರೊಟೇಟ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಮೂಲಕನೇ ಇದನ್ನ ರೊಟೇಟ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಇದರ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ, ಇದರಲ್ಲಿ ಮೋಷನ್ ಟ್ರ್ಯಾಕಿಂಗ್ ಆಪ್ಷನ್ಸ್ ಕೂಡ ಇದೆ. ಈ ಮೋಷನ್ ಟ್ರ್ಯಾಕಿಂಗ್ ಆಪ್ಷನ್ ನೀವು ಆನ್ ಮಾಡ್ಕೊಂಡ್ರೆ ಸಾಕು, ಈ ಒಂದು CCTV ಕ್ಯಾಮೆರಾ ಏನ್ ಮಾಡುತ್ತೆ, ಯಾರಾದ್ರೂ ಮನುಷ್ಯರಾಗಿರ್ಲಿ ಅಥವಾ ಪ್ರಾಣಿಗಳೇ ಬಂದ್ರು ಅವರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗೆ ಟರ್ನ್ ಕೂಡ ಆಗುತ್ತೆ. ಸೊ ಇನ್ನು ಈ CCTV ಕ್ಯಾಮೆರಾದ ಮುಂದೆ ಯಾರಾದ್ರೂ ಮನುಷ್ಯರು ಬಂದ್ರೆ ಸಾಕು ನಿಮಗೆ ಸೈರನ್ ಕೂಡ ಮಾಡುತ್ತೆ. ಈ ಸೈರನ್ ಆಪ್ಷನ್ ಕೆಲವೊಬ್ಬರಿಗೆ ಬೇಡ ಅಂತಂತಿರ್ತಾರೆ, ಸೊ ಅದನ್ನ ನೀವು ಆಫ್ ಕೂಡ ಮಾಡ್ಕೋಬಹುದು. ನಿಮಗೆ ಬೇಕು ಅಂತಂದ್ರೆ ಮಾತ್ರ ನೀವು ಆನ್ ಮಾಡ್ಕೊಂಡ್ರೆ ಸಾಕು. ಈ ಒಂದು CCTV ಕ್ಯಾಮೆರಾದ ಮುಂದೆ ಯಾರಾದ್ರೂ ಮನುಷ್ಯರು ಡಿಟೆಕ್ಟ್ ಆದ ತಕ್ಷಣ ನಿಮಗೆ ಸೈರನ್ ಕೂಡ ಮಾಡುತ್ತೆ. ಸೈರನ್ ಜೊತೆಗೆ ನಿಮಗೆ ಇದರಲ್ಲಿ ನೋಟಿಫಿಕೇಶನ್ ಅಂದ್ರೆ ಮೋಷನ್ ಡಿಟೆಕ್ಷನ್ ಆಪ್ಷನ್ಸ್ ಕೂಡ ಇದೆ. ಇದನ್ನೇನಾದ್ರೂ ನೀವು ಆನ್ ಮಾಡ್ಕೊಂಡ್ರೆ ಸಾಕು, ಅಲ್ಲಿ ಮನುಷ್ಯರು ಅಥವಾ ಪ್ರಾಣಿಗಳು ಯಾವ್ದಾದ್ರು ಬಂದ್ರೆ ನಿಮಗೆ ಇಮಿಡಿಯೇಟ್ಲಿ ಒಂದು ನೋಟಿಫಿಕೇಶನ್ ರೂಪದಲ್ಲಿ ಒಂದು ಫೋಟೋನು ಕೂಡ ಕಳಿಸುತ್ತೆ. ಸೊ ಇದಂತೂ ಬ್ಯೂಟಿಫುಲ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಿಮಗೆ ಈ ಒಂದು CCTV ಕ್ಯಾಮೆರಾದಲ್ಲಿ 2-ವೇ ಕಮ್ಯುನಿಕೇಶನ್ ಆಪ್ಷನ್ಸ್ ಕೂಡ ಇದೆ. ಈ 2-ವೇ ಕಮ್ಯುನಿಕೇಶನ್ ಆಪ್ಷನ್ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ, ಸೊ ಈ ಒಂದು CCTV ಕ್ಯಾಮೆರಾ ನೀವು ನಿಮ್ಮ ಒಂದು ಪ್ರದೇಶದಲ್ಲಿ ಅಳವಡಿಸಿರ್ತೀರಾ, ನೀವು ಯಾವುದೋ ಒಂದು ಬೇರೆ ದೇಶದಲ್ಲಿ ಇರ್ತೀರಾ ಅಥವಾ ಬೇರೆ ಯಾವುದೋ ಒಂದು ಊರಲ್ಲಿ ಇರ್ತೀರಾ ಅನ್ಕೊಳ್ಳಿ, ಅಲ್ಲಿಂದಾನೆ ನೀವು ನಿಮ್ಮ ಮೊಬೈಲ್ ಮೂಲಕ ಈ CCTV ಕ್ಯಾಮೆರಾಗೆ ನೀವು ಕಾಲ್ ಕೂಡ ಮಾಡ್ಕೋಬಹುದು. ಕಾಲ್ ಮಾಡಿಬಿಟ್ಟು ಅಲ್ಲಿರುವಂತ ಯಾವ್ದಾದ್ರು ಕೆಲಸಗಾರರಿಗೆ ಅಥವಾ ಯಾರಾದ್ರೂ ಇದ್ರೆ ಅವರಿಗೆ ನೀವು ಏನಾದ್ರು ಕಾನ್ವರ್ಸ್ ಕೂಡ ಮಾಡ್ಕೋಬಹುದು. ಅದ್ರ ಜೊತೆಗೆ ಯಾರಾದ್ರೂ ಅನ್ನೋನ್ ಪರ್ಸನ್ ಬಂದ್ರೆ ಯಾಕಪ್ಪ ಬಂದಿದೆ ಏನಪ್ಪ ಬಂದಿದೆ ಅಂತ ಈ 2-ವೇ ಕಮ್ಯುನಿಕೇಶನ್ ಆಪ್ಷನ್ಸ್ ಅಲ್ಲಿ ನೀವು ಕೇಳಬಹುದು. ಈ ಒಂದು CCTV ಕ್ಯಾಮೆರಾದಲ್ಲಿ ಒಬ್ಬರೇ ಯೂಸ್ ಮಾಡಬೇಕು ಅಂತಲ್ಲ, ನಿಮ್ಮ ಮನೆಯಲ್ಲಿ ಏನಾದ್ರು ಒಂದು 3-4 ಜನ ಏನಾದ್ರು ಇದ್ರೆ ಅಥವಾ 4-5 ಜನನು ಇದ್ರು ಕೂಡ ಅವರ ಮೊಬೈಲ್ಗೂ ನೀವು ಆಕ್ಸೆಸ್ ಕೊಟ್ಟು ತಗೊಂಡು ಎಲ್ಲರೂ ಕೂಡ ಈ CCTV ಕ್ಯಾಮೆರಾನ ಯೂಸ್ ಕೂಡ ಮಾಡ್ಕೋಬಹುದು. ಈ CCTV ಕ್ಯಾಮೆರಾದಲ್ಲಿ 3 ಲೆನ್ಸ್ ಕೂಡ ನಿಮಗೆ 5 ಮೆಗಾಪಿಕ್ಸೆಲ್ ನ ಕ್ಲಾರಿಟಿ ಹೊಂದಿದ್ದು. ಸೊ ಗಮನಿಸ್ಕೋಬಹುದು ನೀವು ಡೇ ಹೊತ್ತಲ್ಲಿ ಯಾವ ರೀತಿ ಬರ್ತಾ ಇದೆ ಅಂತ. ನಿಮಗೆ ಫುಲ್ HD ರೆಸಲ್ಯೂಷನ್ ಅಲ್ಲಿ ನಿಮಗೆ ವಿಡಿಯೋ ಕೂಡ ಕ್ಯಾಪ್ಚರ್ ಕೂಡ ಮಾಡುತ್ತೆ. ಅಂದ್ರೆ ಒಂದೇ ಸ್ಕ್ರೀನ್ ಅಲ್ಲಿ ನಿಮಗೆ 3 ಸ್ಕ್ರೀನ್ಗಳು ಕೂಡ ನೋಡ್ಕೋಬಹುದು, ಅಥವಾ ಡಬಲ್ ಕ್ಲಿಕ್ ಮಾಡಿದ್ರೆ ನೀವು ಒಂದೊಂದೇ ಸ್ಕ್ರೀನ್ ನ ಬಿಗ್ ಸೈಜ್ ಅಲ್ಲಿ ನೋಡ್ಕೋಬಹುದು. ಈ ತರ ಎಲ್ಲ ಆಪ್ಷನ್ಸ್ ಕೂಡ ಇದೆ. ಸೊ ಗಮನಿಸ್ಕೋಬಹುದು ನಿಮಗೆ ಕ್ಲಾರಿಟಿ ಯಾವ ತರ ಬರ್ತಾ ಇದೆ ಅಂತ. ಅದ್ರ ಜೊತೆಗೆ ನಿಮಗೆ ಈ CCTV ಕ್ಯಾಮೆರಾದಲ್ಲಿ ನಿಮಗೆ ಡೇ ಅಂಡ್ ನೈಟ್ ನಿಮಗೆ ಕಲರ್ ವಿಷನ್ ಸಹ ನೋಡಬಹುದು. ಈ ಕಲರ್ ವಿಷನ್ಸ್ ನಿಮಗೆ ಯಾವ ರೀತಿ ಬರುತ್ತೆ ಅಂತಂದ್ರೆ, ಇದರಲ್ಲಿರುವಂತ ಲೈಟ್ಸ್ ಏನಾದ್ರು ನೀವು ಆನ್ ಮಾಡ್ಕೊಂಡ್ರೆ ನಿಮಗೆ ಕಲರ್ ವಿಷನ್ಸ್ ಅಲ್ಲಿ ಬರುತ್ತೆ. ಇದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ 2-3 ದಿನ ಬರುವಂತ ಬ್ಯಾಟರಿ ಬ್ಯಾಕಪ್ ನಿಮಗೆ ಒಂದಿನ ಬರ್ಬೋದು. ಸೊ ನೀವು ಲೈಟ್ ಆಫ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದ್ರೆ ಇದರಲ್ಲಿ ನಿಮಗೆ PIR ಡಿಟೆಕ್ಷನ್ ಸೆನ್ಸರ್ ಇರೋದ್ರಿಂದ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಗಮನಿಸ್ಕೋಬಹುದು, ಲೈಟ್ ಬೆಳಕಲ್ಲಿ ನಿಮಗೆ ಯಾವ ರೀತಿ ಬರ್ತಾ ಇದೆ, ಲೈಟ್ ಆಫ್ ಮಾಡಿದಾಗ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ಸುಮಾರು ಜನ ಕೇಳ್ತಿರ್ತೀರಾ, ಸರ್ ಫಿಟ್ಟಿಂಗ್ ಗೆ ನೀವೇ ಬಂದು ಇನ್ಸ್ಟಾಲೇಷನ್ ಮತ್ತೆ ಫಿಟ್ಟಿಂಗ್ ಮಾಡ್ಕೊಡ್ತೀರಾ ಅಂತ. ಸೊ ಈ CCTV ಕ್ಯಾಮೆರಾಗೆ ಯಾವುದೇ ರೀತಿಯ ನಾವೇ ಬಂದು ಫಿಟ್ಟಿಂಗ್ ಮಾಡುವಂತ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ಸೊ ಗಮನಿಸ್ಕೋಬಹುದು ನೀವು ಎಷ್ಟೊಂದು ಈಸಿ ಆಗಿದೆ ಅಂದ್ರೆ, ಈ CCTV ಕ್ಯಾಮೆರಾ ಗಮನಿಸ್ಕೊಳ್ಳಿ, ಇದಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದೀವಿ. ಸೊ ಗಮನಿಸ್ಕೋಬಹುದು ಸ್ಟ್ಯಾಂಡ್ ಇದೆ. ಸೊ ಈ ತರ ಒಂದು ರಿಂಗು ಕೂಡ ಕೊಡ್ತೀವಿ. ನಿಮ್ಮ ಪೋಲ್ಗೆ ಜಸ್ಟ್ ನೀವು ಈ ರಿಂಗು, ಸೊ ಗಮನಿಸ್ಕೋಬಹುದು ಈ ರಿಂಗ್ ಹಾಕಿ ಜಸ್ಟ್ ಇಲ್ಲಿ ಟೈಟ್ ಮಾಡ್ಕೊಂಡ್ರೆ ಸಾಕು, ಯಾರೇ ಬಂದು ಫಿಟ್ಟಿಂಗ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಇನ್ನೊಂದು ಬಿಗ್ ಮಿಸ್ಟೇಕ್ ಏನಪ್ಪಾ ಮಾಡ್ತಾರೆ ಅಂತಂದ್ರೆ, ಸೊ ಮೊದಲೇನೆ ಫಸ್ಟ್ ಪೋಲ್ ನಿಲ್ಲಿಸ್ಕೊಂಡ್ಬಿಡ್ತಾರೆ, ನಂತರ ಹೋಗಿ ಕ್ಯಾಮ್ರಾನ ಫಿಟ್ ಮಾಡಕ್ ಹೋಗ್ತಾರೆ. ಸೊ ಅದರಿಂದ ತುಂಬಾನೇ ಕ್ರಿಟಿಕಲ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಏನ್ ಮಾಡ್ಕೊಳ್ಳಿ, ಫಸ್ಟ್ ಪೋಲ್ಗೆ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳಿ, ನಂತರದಲ್ಲಿ ನೀವು ಪೋಲ್ನ ನೀವು ಗುಂಡಿ ತೋಡಿ ಅಲ್ಲಿ ನೀವು ಫಿಕ್ಸ್ ಮಾಡ್ಕೋಬಹುದು. ಈ ತರ ತುಂಬಾನೇ ಈಸಿ ಅಂತ ಹೇಳ್ಬೋದು. ಸೊ ಹಾಗೆ ನೀವು ಪ್ಯಾನಲ್ ವಿಷಯಕ್ಕೆ ಬಂದ್ಬಿಡ್ತೀವಿ ನೋಡಿ, ಫಿಟ್ಟಿಂಗ್ ನ ಈ ರೀತಿ ಮಾಡ್ಕೊಳ್ಳಿ. ಪ್ಯಾನಲ್ ಗಮನಿಸ್ಕೊಳ್ಳಿ, ಪ್ಯಾನಲ್ ಕೂಡ ತುಂಬಾ ಈಸಿ. ಈ ಪ್ಯಾನಲ್ಗೆ ನಿಮಗೆ 2 ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದೀವಿ. ಈ ಸ್ಟ್ಯಾಂಡ್ ಗಮನಿಸ್ಕೋಬಹುದು, ಈ ಸ್ಟ್ಯಾಂಡ್ಗೂ ಕೂಡ ನಿಮಗೆ ಹೋಲ್ ಬರುತ್ತೆ. ಈ ಹೋಲ್ ಮೂಲಕ ನೀವು ಬೆಂಡಿಂಗ್ ವೈರ್ ಹಾಕೊಂಡು ಸೊ ಆ ಪೋಲಿಗೆ ನೀವು ಜಸ್ಟ್ ಟೈಟ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಯಾರೇ ಬರಬೇಕು, ನಾವೇ ಬಂದು ಫಿಟ್ಟಿಂಗ್ ಮಾಡಬೇಕು, ಇನ್ಸ್ಟಾಲ್ ಮಾಡಬೇಕು ಅಂತ ಯಾವುದೇ ತರಹದ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಇನ್ನು ಇದನ್ನ ಫಿಟ್ಟಿಂಗ್ ಹಂಗೂ ಆಯ್ತು ಸರ್, ಇದನ್ನ ಮೊಬೈಲ್ಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂತಂದ್ರೆ, ಈ
ಒಂದು CCTV ಕ್ಯಾಮ್ರಾಗೆ ಒಂದು ಸಿಮ್ಮು ಮತ್ತೆ ಒಂದು ಮೆಮರಿ ಕಾರ್ಡ್ನ ಹಾಕಬೇಕು. ಮೆಮರಿ ಕಾರ್ಡು ನಿಮಗೆ ಅಪ್ ಟು 256 GB ವರೆಗೂ ನೀವು ಮೆಮರಿ ಕಾರ್ಡ್ ಹಾಕ್ಬೋದು. ಸೊ ನಿಮ್ಮ ಮೊಬೈಲಲ್ಲೇ ನೋಡ್ಕೋಬಹುದು. ನೀವು ಯಾವುದೇ ಥರದ ಮೆಮರಿ ಕಾರ್ಡ್ ತೆಗೆದು ನಮ್ಮ ಮೊಬೈಲ್ಗೆ ಹಾಕೊಂಡು ರೆಕಾರ್ಡ್ ಚೆಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ಆ್ಯಪಲ್ಲೇ ನೀವು ನಿಮ್ಮ ಒಂದು ನಿನ್ನೆ ಏನಾಯಿತು, ಮೊನ್ನೆ ಏನಾಯಿತು, ಅಥವಾ 15 ದಿವಸದ ಏನಾಯಿತು ಅದನ್ನೆಲ್ಲ ನಿಮ್ಮ ಮೊಬೈಲಲ್ಲೇ ಕೂಡ ನೋಡ್ಕೋಬಹುದು. ಹಾಗೆ ನೀವು ಒಂದು ಸಿಮ್ಮು ಒಂದು ಮೆಮರಿ ಕಾರ್ಡ್ ಹಾಕಿದ್ಮೇಲೆ ಇದಕ್ಕೆ ಒಂದು ಹೈ ಈಸಿ ಅಂತ ಒಂದು ಅಪ್ಲಿಕೇಶನ್ಸ್ ಬರುತ್ತೆ. ಹೈ ಈಸಿ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ಜಸ್ಟ್ ಈ ಕ್ಯಾಮ್ರಾ ಮೇಲೆ ಒಂದು QR ಕೋಡ್ ಇರುತ್ತೆ, ಅದರಲ್ಲಿ ಸ್ಕ್ಯಾನ್ ಮಾಡಿದ್ರೆ ಸಾಕು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಕೂಡ ಆಗುತ್ತೆ. ಸೊ ಇದನ್ನ ಮೊಬೈಲ್ಗೆ ಕನೆಕ್ಟ್ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಸಪ್ರೇಟ್ ಆದ ವಿಡಿಯೋ ಕೂಡ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಸೊ ಅದನ್ನ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೂ ಮೇಲೂ ನಿಮಗೆ ಏನೋ ಡೌಟ್ಸ್ಗಳಿದ್ರೆ ನಿಮಗೆ ವಿಡಿಯೋ ಕಾಲ್ ಮೂಲಕ ನಿಮಗೆ ಇನ್ಸ್ಟಾಲೇಷನ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಹಾಗೆ ಇನ್ನು ಬಂದು ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರು ಇರುವಂಥದ್ದು, ಮೈಸೂರಲ್ಲಿ ಮಂಡಿ ಮೊಹಲ ಕಬಿ ರೋಡು ನಿಯರ್ ಶ್ರೀಡಾಗೇಜ್ ಪಕ್ಕದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬಿಟ್ಟು ಕೂಡ ಇದನ್ನ ನೋಡ್ಬಿಟ್ಟು ಕೂಡ ತಗೊಂಡು ಹೋಗ್ಬೋದು. ಇಲ್ಲ ಸರ್ ನಾವು ತುಂಬಾ ದೂರ ಊರಿದ್ವಿ ಅಲ್ಲಿಗೆ ಬರ ಕಷ್ಟ ಆಗುತ್ತೆ ಅಂತ ಏನಾದ್ರು ಹೋದ್ರೆ ಆಲ್ ಓವರ್ ಇಂಡಿಯಾ ನಿಮಗೆ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ. ಅದ್ರ ಜೊತೆಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ. ಹಾಗೆ ನೀವೇನಾದ್ರೂ ಬಜಾಜ್ ಕಾರ್ಡ್ EMI ಫೆಸಿಲಿಟಿ ಏನಾದ್ರು ಬಂದಿದ್ರೆ ನಿಮಗೆ ಬಜಾಜ್ EMI ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ.